500 ರೂಪಾಯಿ 500 ರೂಪಾಯಿ ಒಂದು ಸಾರಿ 2 ಸಾರಿ 3 ಸಾರಿ. ನಮ್ಮ ಸಂಬಳ ಅಲ್ಲ ಬೇಟ ಅಲ್ಲ ಏನಿಲ್ಲ. ದುಡಿಮೆ ಅಂದ್ರೆ ರೈತರು ಬಂದ್ರೆ ನಮ್ಗೆ ಅತ್ತಿಗೆ ಜೀರುಳ್ಳಿ ಸಿಗುತ್ತೆ, ಇಲ್ಲಾಂದ್ರೆ ಏನಿಲ್ಲ. ರೈತರು ಗೋಳ ಚಂದ ಇರ್ತದೆ, ಯಾರು ಕೇಳೋರಿಲ್ಲ ಯಾರು ಹೇಳೋರಿಲ್ಲ. ಒಂದು ಕಪ್ ಒಂದು ಕಿಲೋ ಉಳ್ಳಾಗಡ್ಡಿ ಮಾಡಿದ್ರೆ ಒಂದು ಚಾ ಬರಲ್ಲ. ಅವ್ರು ಅಲ್ಲಿಂದ ತಂದಿರ್ತಾರೆ, ರೈತರಿಗೆ ಏನೂ ಲಾಭ ಇಲ್ಲ. ಇಲ್ಲಿ ವ್ಯಾಪಾರಿಗಳಿಗೆ ದಲ್ಲಾಳಿಗಳಿಗೆ ವ್ಯಾಪಾರ ಮಾಡೋರಿಗೆ ಲಾಭ ಇದೆ, ರೈತರಿಗೆ ಲಾಭ ಇಲ್ಲ. 850 1 ಸಾರಿ 2 ಸಾರಿ 3 ಸಾರಿ. ₹1000 ರೂಪಾಯಿ 1000 ರೂಪಾಯಿ. ಇಬ್ಬರಿಸ್ತಿದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾವೀಗಿರೋದು ಯಶವಂತಪುರದಲ್ಲಿರೋ APMC ಯಾರ್ಡ್. ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಒಂದು ಮಾರ್ಕೆಟ್ ಆಗಿದೆ. ಇಲ್ಲಿ ಆಲೂಗಡ್ಡೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಈ ಥರ ಮಾರ್ಕೆಟ್ ನಡೆಯುತ್ತೆ. ಅಂದರೆ ರೈತರು ಅಥವಾ ಸ್ವಂತ ಬೆಳೆದಿದ್ದು ಬೆಳೆಗಳನ್ನ ತಂದು ಇಲ್ಲಿ ಹರಾಜಿ ಹಾಕ್ತಾರೆ. ಹರಾಜು ಹಾಕಿ ಮೀಡಿಯೇಟ್ರು ಅಂದರೆ ದಲ್ಲಾಳಿಗಳು ಇದನ್ನು ಕೊಂಡುಕೊಂಡು ಹೋಗಿ ಮಾರ್ಕೆಟಿಗೆ ಹೋಗ್ತಾರೆ. ಈ ಹರಾಜು ಪ್ರಕ್ರಿಯೆ ಯಾವ ಥರ ಏನೈತೆ, ಈಗ ಈರುಳ್ಳಿ ಹರಾಜು ಸ್ಟಾರ್ಟ್ ಆಗಿದೆ. ನೋಡೋಣ ಈ ಹರಾಜಲ್ಲಿ ರೈತರಿಗೆ ಬೆಳೆದಿರೋದಕ್ಕೆ ಒಳ್ಳೆ ಬೆಲೆ ಸಿಗುತ್ತಾ, ಯಾವ ಥರ ಹರಾಜು ಪ್ರಕ್ರಿಯೆ ನಡೆಯುತ್ತೆ, ಏನೇನು ಯಾವ್ಯಾವ ಕ್ವಾಲಿಟಿ ಮೇಲೆ ಈರುಳ್ಳಿ ರೇಟನ್ನು ಇದು ಮಾಡಬೇಕು ಪರಿಗಣಿಸ್ತಾರೆ. ನಾವು ಪ್ರತಿಯೊಂದು ಅವ್ರನ್ನ ಕೇಳೋಣ ಬನ್ನಿ. ನೋಡ್ಕೊಳ್ಳಿಪ್ಪ, ಇರೋದು ಇದು 450 500 ರೂಪಾಯಿ 500 ರೂಪಾಯಿ 500 ರೂಪಾಯಿ 500 ರೂಪಾಯಿ 510 ರೂಪಾಯಿ 510 10 20 ರೂಪಾಯಿ 520 ರೂಪಾಯಿ 20 ರೂಪಾಯಿ 520 ರೂಪಾಯಿ 50 ರೂಪಾಯಿ 550 550 50 50 50 60 60 70 70 80 90 600 ರೂಪಾಯಿ ಒಂದು ಸಾರಿ 2 ಸಾರಿ 600 ರೂಪಾಯಿ 600 ರೂಪಾಯಿ ಒಂದು ಸಾರಿ 2 ಸಾರಿ 600 ರೂಪಾಯಿ ಒಂದು ಸಾರಿ 2 ಸಾರಿ 600 ರೂಪಾಯಿ ಒಂದು ಸಾರಿ 2 ಸಾರಿ 3 ಸಾರಿ. ಓಕೆ ಸರ್, ಈಗ 600 ರೂಪಾಯಿ ಅಂದ್ರಲ್ಲ, ಎಷ್ಟು ಕೆ ಜಿಗೆ? 50 kg. ಈಗ ಅವ್ರದ್ದು ಏನು ಎಷ್ಟು ಮಾಲ್ ಇರುತ್ತೋ ಅಷ್ಟು 605ಕ್ಕೆ 74 ಚೀಲ ಇದೆ. 74 ಚೀಲ 74 ಚೀಲದಲ್ಲಿ ಎಷ್ಟು ಸ್ಯಾಂಪಲಿಗೆ ಇರ್ತೀರಾ? ನೋಡಿ ಇಲ್ಲಿ ಹಾಕಿದ್ದೀವಿ ನೋಡಿ, 2 + 1 2. ಓಕೆ, ಆ 3 ಏನು ವ್ಯಾಪಾರ ಆಗುತ್ತೆ? ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಆ ರೇಟು ಕೊಡ್ತೀವಿ. ಚೆನ್ನಾಗಿ ಬಂತು ಅಂದರೆ ಮತ್ತೇನಾರು ಜಾಸ್ತಿ ಮಾಡ್ತೀವಿ. ಸಪೋಸ್ ಈಗ ತೊಗೊಂಡಿರ್ತಾರೆ, ವ್ಯತ್ಯಾಸ ಬಂದಿದೆ, ಅವ್ರು ಸುರಿಸ್ತಾರೆ, ಇನ್ನೊಂದು ವ್ಯತ್ಯಾಸ ಬರ್ತದೆ, ಆ ರೇಟ್ ಹೋಗಲ್ಲ ಅಂತ ಕಡಿಮೆ ಮಾಡಬೇಕಾಗುತ್ತೆ. ಲೈಕ್ ಈಗ ಇದರಲ್ಲಿ ಏನಾದ್ರು ಡ್ಯಾಮೇಜ್ ಗಿಮೇಜ್ ಬಂದರೆ ಕಡಿಮೆ ಮಾಡಬೇಕಾಗುತ್ತೆ, ಚೆನ್ನಾಗಿ ಬಂದರೆ ಜಾಸ್ತಿ ಮಾಡ್ತೀವಿ. ಓಕೆ, ಇಲ್ಲಿ ಏನು ವ್ಯಾಪಾರ ಆಗುತ್ತೋ ಉಳಿದಿರೋ 75 ಮೂಟೆನೂ ಅದೇ ರೇಟ್ ಸೇಮ್ ರೇಟ್ 50 kgಗೆ ರೇಟ್. ಓಕೆ, 100 ರೂಪಾಯಿ 125 ರೂಪಾಯಿ 125 ರೂಪಾಯಿ 125 130 130 ರೂಪಾಯಿ 130 130 50 ರೂಪಾಯಿ. ನಂಗೆ ಕೊಡಬೇಡಿ, ರೈತರು ಕೊಡಿ. ನನಗೆ ಹೆಂಗೆ ರೇಟ್ ಕೊಡಬೇಡಿ, ರೈತರು ಕೊಡಿ. 125 130 150 150 ರೂಪಾಯಿ 150 ರೂಪಾಯಿ 150 150 ರೂಪಾಯಿ. 14 ಚೀಲ 24 ಚೀಲ 150. ನಿಂಗೆ ಎಷ್ಟು ಬಿಡ್ಬೇಕು ನಿಂಗೆ? ಅದು ಇಲ್ಲ 150 ರೂಪಾಯಿ 150 150 ರೂಪಾಯಿ. ಹೇಗಿದೆ ಈಗ ವ್ಯಾಪಾರ ಎಲ್ಲ? ವ್ಯಾಪಾರ ಎಲ್ಲ ನೆಲಕ್ಕೆ ಹಚ್ಚಿ ಹೋಗ್ಬಿಡತ್ತೆ. ಇರಾನ್ ಯುದ್ಧ ನಡೆದು ಮಾಲ್ ಎಕ್ಸ್ಪೋರ್ಟ್ ಹೋಗ್ಲಾರ್ದಕ್ಕೆ ಪರಿಸ್ಥಿತಿ ರೈತರದ್ದು ಗಂಭೀರ ಪರಿಸ್ಥಿತಿ ಒಳಗೈತಿ. ರೈತರ ಕರಿ ಅಂದ್ರೆ ಕರಿ ತಿನ್ಬೇಕಾರೆ. ಈಗ ಬೆಳೆದಿರೋದಕ್ಕೆ ಸ್ವಲ್ಪ ಆದರೂ ಲಾಭ ಸಿಗುತ್ತೆ? ಏನಿಲ್ಲ, ಅವರು ಹೊಲ ಮಾರಬೇಕು. ಒಂದು ಲೋಡ್ ಉಳ್ಳಾಗಡ್ಡಿ ಖರ್ಚು 60ರಿಂದ 70 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಎಷ್ಟು ಕ್ವಿಂಟಲ್ಗೆ? ಒಂದು 15 ಟನ್ನಿಗೆ. ಅವ್ರು ಖರ್ಚು ಮಾಡಿದ್ದ 80 ಸಾವಿರ ರೂಪಾಯಿ ಇರ್ತೈತಿ. ಮತ್ತು ಸಾಲಗಾರ ಆಗ್ತಾನೆ ರೈತ. ಬೆಂಗಳೂರು ಮಾರ್ಕೆಟಿಗೆ ಅಲ್ಲೇ ಬರಲಿ, ಬೆಳಗಾವಿಗೆ ಹೋಗಲಿ, ಊರಲ್ಲಿ ಮಾರಾಟ ಮಾಡಲಿ, ಅವರು ದಾವಣಗೆರೆ ಮಾರಲಿ, ಹುಬ್ಬಳ್ಳಿ ಮಾರಲಿ, ಎಲ್ಲಿ ಮಾರಿದ್ರು ಇವತ್ತಿನ ಪರಿಸ್ಥಿತಿ ಒಳಗೆ ರೈತ ಎಲ್ಲರೂ ಸಾಲಗಾರರು. ಈಗ ಬೆಂಬಲ ಬೆಲೆ ಯಾಕಿಲ್ಲ ಸರ್? ಬೆಂಬಲ ಬೆಲೆ ಸರ್ಕಾರ ಮಾಡಬೇಕು, ಸರ್ಕಾರ ಮಾಡಬೇಕು. ಮತ್ತು ಎಲೆಕ್ಷನ್ನಿಗೆ ಬರೋಷ್ಟೊತ್ತಿಗೆ ನಾವೆಲ್ಲ ರೈತರು ಪರವಾಗಿ ಹಾಗೆ ಹೀಗೆ ಅಂತಾರೆ. ಹೌದು, ಎಲ್ಲರೂ ರೈತರ ಮೇಲೆ ಪ್ರಮಾಣ ಮಾಡೋದು. ನಾವು ರೈತರ ಮೇಲೆ ಪ್ರಮಾಣ ಮಾಡ್ತೀವಿ. ರೈತರಿಗೆ ಒಂದು 10 ರೂಪಾಯಿ ಸಿಕ್ತಂದ್ರೆ ನಮ್ಗೆ ಒಂದು ತನ್ನ ಇಲ್ಲಿಯವರಿಗೆ ವ್ಯಾಪಾರಸ್ಥರಿಗೆ. ರೈತರಿಗೆ ರೇಟ್ ಏನೂ ಸಿಗಲಿಲ್ಲ ಅಂದ್ರೆ ನಮಗೇನು ಸಿಗಲ್ಲ. ನಾವು ಚಾಂದಕೋಟೆಯಿಂದ ಬಂದಿವಿ. ಎಷ್ಟು ತಂದಿದ್ರಿ? ಏನೇನು ಬೆಳಿತೀರಾ ನೀವು? ನಾವು ಉಳ್ಳಾಗಡ್ಡಿ, ಹತ್ತಿ, ತೊಗರಿ, ಮೆಕ್ಕೆಜೋಳ. ಓಕೆ, ಎಷ್ಟು ಮೂಟೆ ತಂದಿದ್ರಿ ಸರ್ ಇದೀಗ? ನಾವು 202 ರೂಪಾಯಿ ಇರ್ತಾನೆ. ವ್ಯಾಪಾರ ಆಯ್ತಾ? ವ್ಯಾಪಾರ ಎಷ್ಟು ಬಿತ್ತು ಸರ್? 1500. 1500 ಅಂದರೆ 50 kgಗೆ 1500. ಹಾಂ, ಇಲ್ಲ, ಒಂದು ಕ್ವಿಂಟಲ್ ಅಂದರೆ 750 ರೂಪಾಯಿಗೆ ಒಂದು ಮೂಟೆ ವ್ಯಾಪಾರ ಆಯಿತು. ವರ್ಕೌಟ್ ಆಗುತ್ತಾ ಸರ್ ಇದು? ಏನು ಆಗಲ್ಲ ರೀ, ಮಾಡೋಕೇನ್ರಿ, ಏನು ಬಾಡಿಗೆ ಆಗಲ್ಲ, ಲಾಗೋಡಿ ಆಗಲ್ಲ. ಆಯ್ತು, ಮಾಡೋದೇನದ್ರಿ ಖರ್ಚು ಅದ್ರಿ, ಅದೇನು ಹೇಳಕ್ ಮೇಲಿಲ್ರಿ. ರೈತರು ಸುಮ್ಮನೆ ಇಟ್ಕೊಂಡು ಕೂತು ಅಲ್ಲಿ ಹಾಳಾಗ್ತೈತಿ ತಂದಿವಿ. ಈಗ ಒಂದು ಕ್ವಿಂಟಲ್ ಬೆಳಿಬೇಕಂದ್ರೆ ಎಷ್ಟು ಖರ್ಚು ಬೀಳುತ್ತೆ ನಿಮಗೆ? 1000 ರೂಪಾಯಿ ಖರ್ಚು, 1200 ರೂಪಾಯಿ ಖರ್ಚು.
ಇಲ್ಲೇ ಬನ್ನಿ ಮತ್ತೆ ನೀವು ಇಲ್ಲಿ ಬನ್ನಿ. ಗೊಬ್ಬರ ಎಣ್ಣೆ ಹಾಂ ಮತ್ತು ಇಷ್ಟ ಲಾಗೋಡ್ರಿ ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳಿಬೇಕಾರೆ 1000ದಿಂದ 1100 ತನಕ ಖರ್ಚು ರೀ. ಎಷ್ಟು ಬೀಳುತ್ತೆ ಸರ್ ಖರ್ಚು? 1200 ರೂಪಾಯಿ ಖರ್ಚು ರೀ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳಿಬೇಕಾರೆ. 1200 ರೂಪಾಯಿ ಒಂದು ಕ್ವಿಂಟಲ್ಗೆ. ಹಾಂ 1200 ಒಂದು ಕ್ವಿಂಟಲ್ ಬೆಳೆಯೋದು ಖರ್ಚು ಲಾಗೋಡಿ. ಓಕೆ, ಈಗ ಎಷ್ಟು 1000 ಎಷ್ಟು ಬಿತ್ತು? 400 ರೂಪಾಯಿ? 500 1500. ಓಕೆ, ಈಗ ಒಂದು ಎಷ್ಟು ತಿಂಗಳು ಬೇಕು ಸರ್ ಇದು ಬೆಳೆಯೋಕ್ಕೆ, ಈರುಳ್ಳಿ ಬೆಳೆಯೋಕ್ಕೆ? ಇದು 3.5 ತಿಂಗಳು 4 ತಿಂಗಳು. ಓಕೆ, ಲಾಭ ಆಗುತ್ತಾ ಈ ಏನು ಬೆಳೆಗೆ? ಆಗಲ್ರಿ ಏನು ಮಾಡೋದು? ಅಂದ್ರೆ ಇದಕ್ಕೆ ಬೆಂಬಲ ಬೆಲೆ ಅಂತ ಏನಿಲ್ವಾ? ಇಲ್ರಿ ಇಲ್ವಾ? ಇಲ್ಲ, ಗೌರ್ಮೆಂಟ್ ಏನು ಮಾಡಿಲ್ಲ. ರೈತರಿಗೆ ಉಳ್ಳಾಡಿ ಹಾಕಿ ಹೊಲ ಮಾರೋದು ಆಯ್ತು ರೀ. ಹೊಲ ಮಾರೋಂಥ ಪರಿಸ್ಥಿತಿ ಬಂದಾವ. ದಮ್ ಲಾಗೋಡಿ ರೀ 600 ರೂಪಾಯಿ ಹೋಗ್ಬೇಕು ಹೆಣ್ಮಗಳಿಗೆ. 600 ರೂಪಾಯಿ ರೀ 600 ರೂಪಾಯಿ ಬೆಳೆಯೋಕ್ಕೆ ಹೆಣ್ಮಕ್ಳು ಲೇಬರ್ಗೆ? ಅವ್ರು ಏನು ಕೆಲಸ ಮಾಡಲ್ಲ ರೀ ಅವರು. ಚಂದಿಲ್ಲ, ಸುಮ್ಮನೆ ನಾವು ಮಾಡ್ದಂಗೆ ಏನೂ ಬರ್ತಾ ಇಲ್ರಿ. 2,000 2500 2,000 ಮಾರಿದಾಗ ಏನ್ರಿ ಅಂದ್ರೆ ಅರ್ಧ ಉಳಿತು. ರೇಟ್ ಯಾವಾಗಲೂ ಹೀಗೆ ಇರುತ್ತಾ ಅಥವಾ ಜಾಸ್ತಿ ಕಡಿಮೆ ಏನಾದ್ರು ಆಗುತ್ತಾ? ಅದೇ ಮಾಲ ಕಮ್ಮಿ ಮಾಲಿದಾರ ರೇಟ್ ಆದ್ರೆ ಮಾಲಿದ ರೇಟ್ ಇಲ್ಲ. ರೈತರಿಗೆ ಏನಿಲ್ಲ, ಮಾಲಿದ ರೇಟ್ ಇಲ್ಲ, ರೇಟಿದಾಗ ಮಾಲಿಲ್ಲ, ಮಾಲಿಲ್ಲಾರ್ದ ರೇಟ್ ಆಗ್ತದೆ. ಅವಾಗ ಉಪಯೋಗ ಏನದ? ರೋಗ ಈಗ ಏನಾದ್ರು ಬಂದಿತ್ತಾ? ರೋಗ ಬರ್ತದೆ ರೀ. ರೋಗ ಬರ್ತದೆ, ಎಣ್ಣೆ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, 6 ದಿನಕ್ಕೊಮ್ಮೆ ಎಣ್ಣೆ ಪಂಪ್ ಹೊಡಿಬೇಕು ರೀ. ಎಣ್ಣೆ ಸ್ಪ್ರೇ ಮಾಡ್ಬೇಕು. ಅದು 2500 ರೂಪಾಯಿಗೆ 10 ಪಂಪ್ ಆಗತ್ತು ಎಣ್ಣೆ. 25 ಲೆಕ್ಕಿಲ್ಲ, 25 3,000 4,000 ಕಮ್ಮಿ ಅಂದರು. ಸಾದಾ ತಂದು ಹೊಡೆದಿವಿ ಅಂದರು 10 ಪಂಪಿಗೆ 25 ರೂಪಾಯಿ ಕೊಡೋದು. ಅವಾಗ ಕಷ್ಟಪಟ್ಟು ದುಡಿದ್ರು ಒಂದು ಬೆಲೆ ಅಂತ ಬಂದರು. ಇಲ್ಲ ಏನಿಲ್ಲ ರೀ. ಆಯ್ತು ರೀ, ರೈತರು ಗೋಳ ಚಂದ ಇಲ್ರಿ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಒಂದು ಬೆಂಬಲ ಬೆಲೆ ಅಂತ ಇದು ಬಿಟ್ರೆ ಇಷ್ಟು ಬೆಳೆ ಒಂದು ಬೆಂಬಲ ಬೆಲೆ ಮಾಡಿದ್ರು 2500 ಮಾಡಿದ್ರು ಇವ್ರು ಮಾಡ್ತಾ ಇರಲಿಲ್ಲ. ಗೌರ್ಮೆಂಟ್ ಮಾಡಲಾಗ್ಯದ. 25 ಬೆಂಬಲ ಬೆಲೆ 25 ರೂಪಾಯಿ ಆಗ್ಬೇಕು ಕನಿಷ್ಠ 2,500 ರೂಪಾಯಿ ಆಗ್ಬೇಕು. ಈಗ ಅಂಗಡಿಗೆ ಮಾರಿದ್ರೆ ಇವ್ರು ಎಷ್ಟು ಕೆಜಿಗೆ ಎಷ್ಟಕ್ಕೆ ಮಾರ್ತಾರೆ? 50 ರೂಪಾಯಿ ಮಾಡ್ತಾರೆ. ಅವ್ರು ಆ ಕಡೆ ಮಾಡ್ತಾರೆ. ಕಷ್ಟ ಬೆಳೆದವ್ರಿಗಿಂತ ವ್ಯಾಪಾರಿಗಳಿಗೆ, ದಲ್ಲಾಳಿಗಳಿಗೆ ಅವ್ರಿಗಿಲ್ಲ. 50 60 40 ನಮ್ಗೆ ಆ ಕಡೆ 20 ಬೆಳೆ ನಮಗೆ 15 ರೂಪಾಯಿ ಬೀಳುತ್ತೆ. ಕಷ್ಟಪಟ್ಟು ಖರ್ಚೆಲ್ಲ ಇದು ಮಾಡಿ ಅವ್ರಿಗೆ ಎಲ್ಲ ಖರ್ಚೆಲ್ಲ ಮಾಡಿ ಲಾಭ ಮಾಡಿ ತಂದು ಕೊಟ್ಟಿದ್ದಕ್ಕೆ 15 ಬರ್ತದೆ. ಅವ್ರು ಬರೀ ಕುತ್ತಲೆ ಮಾರ್ಲಿಕ್ಕೆ 700 ರೂಪಾಯಿ ಕ್ವಿಂಟಲ್ ಕೊಟ್ಟಿವ್ರಿ. 40 50 ಹೋಗ್ತಾರೆ. 7 ರೂಪಾಯಿ ಕಿಲೋ ಕೊಟ್ಟಿವಿ. 7 ರೂಪಾಯಿ 1 ಕಿಲೋ. 7 ಒಳಗೆ 8 ಹೋಗ್ಯಾವ. ಒಳಗೆ ಒಟ್ಟೆ ಸರಿ ಇಲ್ರಿ. ಅದನ್ನು ಚಲೋ ಇದು ಮೇಲೆ 15. ಈಗ ಉಳ್ಕಿದ ಮತ್ತು 2 ನಂಬರ 3 ನಂಬರ 7 ರೂಪಾಯಿ 6 ರೂಪಾಯಿ ಹಿಂಗೆ. ಒಂದು ಕಪ್ 1 ಕಿಲೋ ಉಳ್ಳಾಗಡ್ಡಿ ಮಾಡಿದ್ರೆ ಒಂದು ಚಾ ಬರಲ್ಲ ರೀ. ಒಂದು ಕಿಲೋ ಉಳ್ಳಾಗಡ್ಡಿ ಕೊಟ್ಟಾಗ 1 ಕಪ್ ಚಾ ಬರಲ್ಲ. ಅಲ್ಲ, 20 ರೂಪಾಯಿ ಚಾ ರೇಟು 15 ರೂಪಾಯಿ ಹೋದ್ರೆ ಖರ್ಚೆಲ್ಲ ಕೇಳಿದ್ರೆ ಚಂದ ಇಲ್ರಿ ರೈತರದು. ರೈತರುಗಳು ಚಂದ ಯಾರು ಕೇಳೋರಿಲ್ಲ, ಕೇಳಲ್ಲ. ಗೌರ್ಮೆಂಟ್ ಕೇಳಲ್ಲ. ಬೆಂಬಲ ಬೆಲೆ ಕೊಡಲೇ ರೀ. ಬೆಂಬಲ ಬೆಲೆ 25 ರೂಪಾಯಿ ಕೊಡಲೇ. 25 ರೂಪಾಯಿ ಬೆಂಬಲ ಬೆಲೆ ಆದಾಗ ಅರ್ಧ ಹೋಗಿ ಅರ್ಧ ಉಳಿತದೆ. 2500 ಆಗೇಬೇಕು ನೋಡಿ. 200 205 ರೂಪಾಯಿ 60 70 90 300 ರೂಪಾಯಿ 310 ರೂಪಾಯಿ 320 ರೂಪಾಯಿ 35 ರೂಪಾಯಿ 350 55 ರೂಪಾಯಿ 350 ನೀವೇನು ಕೆಲಸ ಮಾಡ್ತೀರಾ ಇಲ್ಲಿ? ಸರ್ ನಾವು ಆರಾಮ್ಸಿಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಸಂಬಳ ಅಲ್ಲ, ಬೇಟ ಅಲ್ಲ, ಏನಿಲ್ಲ. ಗಾಡಿ ಬಂದರೆ 10 ಕೆಜಿ ಈರುಳ್ಳಿ ಸಿಗುತ್ತೆ, ಇಲ್ಲಾಂದ್ರೆ ಏನಿಲ್ಲ. ನಿಮಗೆ ಸಂಬಳ ಅಂತ ಏನು ಕೊಡಲ್ಲ? ಸಂಬಳ ಅಂತ ಏನಿಲ್ಲ. ಸಂಬಳ ಅಂತ ಏನು ಕೊಡಲ್ಲ? ಸಂಬಳ ಏನಿಲ್ಲ. ನಿಮಗೆ ದುಡಿಮೆ ಹೇಗೆ? ದುಡಿಮೆ ಅಂದರೆ ರೈತರು ಬಂದರೆ ನಮ್ಗೆ 10 ಕೆಜಿ ಈರುಳ್ಳಿ ಸಿಗುತ್ತೆ, ಇಲ್ಲಾಂದ್ರೆ ಏನಿಲ್ಲ. ಅದರಿಂದ ಬಡವ್ರ ಪಚ್ಚಿಗೆ ಏನೂ ಇಲ್ಲಿ ಅನುಕೂಲ. ಸರಿನಾ? ಒಂದು ಬಿದ್ರೂ ಯಾರು ನಮ್ಮನ್ನು ನೋಡಲ್ಲ, ಅಷ್ಟು ಅನುಕೂಲ ಇಲ್ಲ ಇಲ್ಲಿ ಆರಾಮ್ಸಿಲ್ಲಿ. ನಾವೇ ಮಾಡ್ಬೇಕು, ನಾವೇ ತಿನ್ಬೇಕು. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? ನಾವು ಬೆಳಗ್ಗೆ 6:30 ಬಂದರೆ ಸಂಜೆ ಕೆಲಸ ಮುಗಿಸ್ಕೊಂಡೇ ಹೋಗ್ಬೇಕು. ರೈತರು ಕೊಡ್ತಾರ ಅಥವಾ ಮಂಡಿಯಿಂದ ಕೊಡ್ತಾರ? ನಿಮಗೆ ರೈತರಿಂದ ನಮ್ಗೆ 10 ರೂಪಾಯಿ ಜೀವನ, ಮಂಡಿಯಿಂದ ನಮ್ಗೆ ಏನು ಜೀವನ ಅಲ್ಲ. ಅದರ ಓನರಿಂದ ನಾವು ಕೆಲಸ ಮಾಡ್ತೀವಿ. ಈಗ ಎಲ್ಲ ರೈತರು ಬಂದ್ರೆ ಕೊಡ್ತಾರಾ? ರೈತರು ಬಂದರೆ ಈ ಥರ ರಾಶಿ ಮಾಡಿ ತುಂಬಿ 5 ಕೆಜಿ 10 ಕೆಜಿ ಈರುಳ್ಳಿ ಸಿಕ್ಕಿದ್ರೆ ನಮ್ಮ ಜೀವನ, ಇಲ್ಲಾಂದ್ರೆ ಏನಿಲ್ಲ. ಬಂದರೆ ಓನರ್ ಹೇಳೋ ಕೆಲಸ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕು ಅಷ್ಟೇ. ಆದರೆ ಬಡವ್ರ ಪಚ್ಚಿಗೆ ಏನಿಲ್ಲ ಅಲ್ಲ ಅನುಕೂಲ.
ಎಲ್ಲ ನಿನ್ನೆ ಮರ ಬಿದ್ದು ಅಮ್ಮನಿಗೆ ಏಟಾಯ್ತು, ಯಾರು ಹೋಗಿ ಹತ್ರನೇ ನೋಡಿಲ್ಲ. ಯಾಕೆ ಮಂಡಿಯವರು ಯಾರು ಸಪೋರ್ಟ್ ನೋಡಲ್ಲ, ಕೇಳಿದ್ರೆ ಅವ್ರು ದುಡಿತಾರೆ ತಗೊಂಡು ಹೋಗ್ತಾರೆ, ನಮ್ಗೇನು ಕೊಡ್ತಾರೆ ಅಂತಾರೆ ಅಷ್ಟೇ. ಒಟ್ಟಿನಲ್ಲಿ ಕೆಲಸ ಮಾಡೋರಿಗೂ ಇಲ್ಲ, ರೈತರಿಗೂ ಇಲ್ಲ, ಏನಿಲ್ಲ. ದಲ್ಲಾಳಿಗಳಿಗೆ ಒಂದು ವ್ಯಾಪಾರ ಸಿಗುತ್ತೆ. ಸ್ಕೂತಲ್ಲೇ ಅವರಿಗೆ ಒಂದು 30-40 ರೂಪಾಯಿ ಕೆಜಿ ಮೇಲೆ ಸಿಗುತ್ತೆ. ಅಷ್ಟೇ, ನಮ್ಗೇನು 1 ರೂಪಾಯಿ. ನೀ ಟೀ ಕುಡ್ದಮ್ಮನ ಗಾಡಿ ಇಲ್ಲ ಅಂದ್ರೆ ಕೂತಿದ್ರು ಯಾರು ನೀ ತಿಂದ ಉಂದನ್ ಯಾರು ಕೇಳಲ್ಲ. ಅಷ್ಟೇ, ಬಂದ್ವಾ ವಾಪಸ್ ಕೂಡ್ಸಿವಿ, ಕಸ ಹೊಡಿತೀವಿ, ಕೂತಿದ್ವಿ, ಮನೆಗೆ ಹೋಯ್ತೀವಿ. ಏನೇನು ಕೆಲಸ ಇರುತ್ತೆ ಇಲ್ಲಿ ಸರ್? ಇವಾಗ ಗಾಡಿ ಬಂದ್ರೆ ಅನ್ಲೋಡ್ ಮಾಡ್ತಾರೆ, ಈ ಥರ ರಾಶಿ ತುಂಬಬೇಕು, ರಾಶಿ ಮಾಡಬೇಕು, ಓನರ್ಗೆ ಟೀ ಕಾಫಿ ತಂದು ಕೊಡಬೇಕು, ಆಫೀಸ್ ಕ್ಲೀನ್ ಮಾಡಿ ದೀಪ ಹಚ್ಚಬೇಕು. ನಮ್ಮ ಅವರಿಂದ ನಮ್ಗೇನಿಲ್ಲ. ರೈತರು ಬಂದ್ರೆ ನಮ್ಗೆ ಅದಕ್ಕೆ ಜೀರುಳ್ಳಿ ಅದು ಅವ್ರು ಎತ್ತಬೇಡ ಅಂದರೆ ಸುಮ್ಮನೆ ತುಂಬಬೇಕು ಅಷ್ಟೇ. ಯಾವ ಥರ ಮೂಟೆ ಹೊರದು ಕೊಡ್ತಾರೆ ಇಲ್ಲಿ? ಮೂಟೆ 7 ರೂಪಾಯಿ. 7 ಎಲ್ಲ ರೂಪಾಯಿ. ತೂಕ ಲೋಡ್ಸ್ ಎಲ್ಲ 21 ರೂಪಾಯಿ. 1 ರೂಪಾಯಿ ಅಂದರೆ ಅದು ಡಿವೈಡ್ ಲೋಡಿಗಿಷ್ಟು, ಒಂದು ಲೋಡಿಗಿಷ್ಟು ಅಂತ ಲೋಡ್ ಮಾಡಿ ತೂಕ ಮಾಡಿ ಲೋಡ್ ಮಾಡಿ ಇಳಿಸ್ಬೇಕೆಲ್ಲ. ಹಾಂ, ಒಂದು ಮೂಟೆಗೆ 21 ರೂಪಾಯಿ ಕೊಡ್ತಾರೆ. ಓಕೆ, 70 ಕೆಜಿ ತೂಕ ಎಷ್ಟು ಬರ್ತಾರೆ. ಕೆಜಿ ಮೂಟೆ ಅಣ್ಣ? ಮಿನಿಮಮ್ ಬಂದ್ರೆ 50 ಇರ್ತು. 50 ಕೆಜಿಯಿಂದ 70 ಕೆಜಿ, 72, 76 ಓಕೆ, ತುಂಬ ಬರ್ತಾರೆ. ಎಷ್ಟು ಟೈಮಿಂದ ಮಾಡ್ತೀರಣ್ಣ ಇಲ್ಲಿ? ನಾವು 8 ವರ್ಷ ಆಯ್ತಲ್ಲ ಬಂದು. ಓಕೆ, ಆ್ಯಕ್ಚುಲಿ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಈರುಳ್ಳಿ ಮಾರ್ಕೆಟು, ಸರಿನಾ? ಇಲ್ಲಿ ರೈತರು ಅವ್ರು ಬೆಳೆದಿರೋ ಬೆಳೆನ, ಅಂದರೆ ಬೇರೆ ಜಿಲ್ಲೆಯಿಂದ ಆಗಿರ್ಬೋದು, ಬೇರೆ ರಾಜ್ಯದಿಂದ ಆಗಿರ್ಬೋದು, ಅವ್ರು ಬೆಳೆದಿರೋ ಬೆಳೆ ಅಂದರೆ 100 ಮೂಟೆ, 150 ಮೂಟೆ, 200 ಮೂಟೆ ಆ ಥರ ಅವ್ರು ತರ್ತಾರೆ. ತಂದಿದ್ದು ಈ ಥರ ಸ್ಟಾಕ್ ಹಾಕ್ತಾರೆ. ಸ್ಟಾಕ್ ಹಾಕಾದ್ಮೇಲೆ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಹರಾಜು ನಡೆಯುತ್ತೆ. ಪ್ರತಿ ದಿವಸ ಹರಾಜು ನಡೆಯುತ್ತೆ. ಅದರಲ್ಲಿ ಏನಾಗುತ್ತೆ, 1, 2, 3 ಮೂಟೆ ಅಥವಾ ಅಂದರೆ ವ್ಯಾಪಾರಸ್ಥರು ಅಂದರೆ ದಲ್ಲಾಳಿಗಳು ಕೇಳ್ತಾರಲ್ಲ, ಸ್ಯಾಂಪಲಿಗೋಸ್ಕರ 1, 2, 3 ಮೂಟೆ ಹಾಕಿದ್ದಾರೆ ನೋಡಿ. ಇಲ್ಲಿ ಈ ಥರ ಸುರಿದಿರ್ತಾರೆ. ಈ ಥರ ಸುರಿದು ಇದರಲ್ಲಿ ಕ್ವಾಲಿಟಿ ನೋಡ್ತಾರೆ. ಕ್ವಾಲಿಟಿ ಮೇಲೆ ಹರಾಜು ಕೂಗ್ತಾರೆ. ಹರಾಜು ಕೂಗಾದ್ಮೇಲೆ ಈಗ ಏನು 1, 2 ಮೂಟೆ ಈಗ ಒಂದು 700 ರೂಪಾಯಿಗೆ ಒಂದು ಹೋಯ್ತು ಅಂದರೆ, ಹರಾಜು ಕೂಗಿದ್ರು ಅಂದರೆ ಅವ್ರು ತಂದಿರೋ ಗುಂಪಲ್ಲಿರೋದು ಒಂದು 150 ಮೂಟೆ ಆಗಿರ್ಬೋದು, 200 ಮೂಟೆ ಆಗಿರ್ಬೋದು, ಆ ಕಂಪ್ಲೀಟು 750 ರೂಪಾಯಿಗೆ ಹೋಗುತ್ತೆ. 50 ಕೆಜಿಗೆ 750 ರೂಪಾಯಿ ಥರ ಇದಾಗುತ್ತೆ. ಈ ಥರ ಹರಾಜು ಮೇಲೆ ಕ್ವಾಲಿಟಿ ನೋಡಿಕೊಂಡು ಹರಾಜು ಕೂಗ್ತಾರೆ. ಕೂಗಾದ್ಮೇಲೆ ಅವರು ಸ್ಯಾಂಪಲ್ ಏನು ಹಾಕಿರ್ತಾರೋ ಆ ಸ್ಯಾಂಪಲಿಂದು ಕಂಪ್ಲೀಟ್ ಗುಂಪು ನೋಡಿ, ಇಲ್ಲಿ ಒಬ್ಬರು ರೈತರದಾಗಿರುತ್ತೆ. ಈ ಥರ ಒಂದು ಗುಂಪು ಮಾಡಿ ಹಾಕಿರ್ತಾರೆ. ಗುಂಪು ಮಾಡಿ ಹಾಕಾದ್ಮೇಲೆ ಸ್ಯಾಂಪಲ್ ಏನು ವ್ಯಾಪಾರ ಆಗುತ್ತೋ, ಹರಾಜು ಆಗುತ್ತೋ ಅದೇ ರೇಟಿಗೆ ಈ ಕಂಪ್ಲೀಟ್ ಉಳಿದಿದ್ದು ಮಾಲ್ಗಳು ಕಂಪ್ಲೀಟ್ ವ್ಯಾಪಾರ ಆಗುತ್ತೆ. ಈ ಥರ ಪ್ರೊಸೆಸ್ ನಡೀತಾ ಇದೆ. ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಇಲ್ಲೊಂದು ಚೀಲ ಸಂಸ್ಥೆ ಈಗ ಹರಾಜು ಸ್ಟಾರ್ಟ್ ಆಗುತ್ತೆ ನೋಡಿ. ವೆಂಗಾಯ್ ಸೂಪರ್ ಆಗಿ ಬಾರೆ ನೋಡಿ, ರೈತರು ತಂದಿದ್ರಲ್ಲಿ ಒಂದು 2 ಮೂಟೆ ಸ್ಯಾಂಪಲ್ ಹಾಕ್ತಾ ಇದ್ದಾರೆ. 300 ರೂಪಾಯಿ, 300 ರೂಪಾಯಿ, 300, 50, 60, 70, 80, 90, 400, 10 ರೂಪಾಯಿ, 410, 20 ರೂಪಾಯಿ, 30, 30 ರೂಪಾಯಿ, 40, 50 ರೂಪಾಯಿ, 450, 60 ರೂಪಾಯಿ, 60, 70 ರೂಪಾಯಿ, 70, 70 ರೂಪಾಯಿ, 80, 80 ರೂಪಾಯಿ, 480, 80, 80 ರೂಪಾಯಿ, 480, 80, 80 ರೂಪಾಯಿ, 80, 80, 80, 80, 480, ಒಂದು ಸಾರಿ 2 ಸಾರಿ 480 ಬೇಕಾ? 490 ಒಂದು ಸಾರಿ, 490 ಒಂದು ಸಾರಿ, 500 ರೂಪಾಯಿ ಒಂದು ಸಾರಿ 2 ಸಾರಿ, 500 ರೂಪಾಯಿ ಒಂದು ಸಾರಿ 2 ಸಾರಿ. ಎಷ್ಟು ಚೀಲ ಬೇಕು ನಿಮಗೆ? ಚೀಲ ಬೇಕು. 566 ಚೀಲ ಇದೆ. 500 ರೂಪಾಯಿ, 500 ರೂಪಾಯಿ ಒಂದು ಸಾರಿ 2 ಸಾರಿ 3 ಸಾರಿ. ಎಲ್ಲಿಂದ ಬಂದಿದ್ದೀರಣ್ಣ? ನಾವು ಶಿಂದಿಗಿಂದ ಬಂದಿದ್ದೀವಿ. ಏನೇನು ಬೆಳಿತೀರಾ ನೀವು? ನಾವೇನು ಬೆಳೆದ್ರಿ ಉಳ್ಳಾಗಡ್ಡಿ, ಜೋಳ, ಗೋಧಿ, ಕಡ್ಲಿ. ಓಕೆ, ಎಷ್ಟು ಮೂಟೆ ತಂದಿದ್ರಿ? ನಾವು ರೀ ನಾವೊಂದು 200 ಪೀಸ್ 300 ಪೀಸ್ ಭೀ ತಂದಿದ್ದೆವು. ಎಷ್ಟು? 300, 300 300 ಮೂಟೆ ತಂದಿದ್ರೆ ವ್ಯಾಪಾರ ಆಯ್ತಾ? ವ್ಯಾಪಾರ ಆಗಿದೆ. ಎಷ್ಟು ಬಿತ್ತಣ್ಣ? ಏನು 1500 ಬಿಟ್ಟ, 1600 ಬಿಟ್ಟ. ಕ್ವಿಂಟಲ್ಗೆ ಚೀಲಕ್ಕೆ 750. ಚೀಲಕ್ಕೆ 750. ಓಕೆ, ಸಿಗುತ್ತಾ ಅದರಲ್ಲಿ ಲಾಭ ಆಗುತ್ತಾ? ಲಾಭ ಏನು 700, 800 ಚೀಲಕ್ಕೆ ಸಿಕ್ಕರೆ ಲಾಭ ಅಲ್ಲ. 1200 ರೂಪಾಯಿಗೆ ಒಂದು ಚೀಲಕ್ಕೆ ಸಿಕ್ಕರೆ ಲಾಭ ಸ್ವಲ್ಪ ಉಳಿತದ ರೈತರಿಗೆ. ಓಕೆ, ಮತ್ತೇನದ ಇದು 700, 800 ರೂಪಾಯಿಗೆ ಒಂದು ಚೀಲ ಬಿಡ್ತಾರಲ್ಲ, ಗಾಡಿಗೆ ಓದ್ತದ 200 ರೂಪಾಯಿ ಒಂದು ಇದರಿಂದ. ಅದು ಹಿಂಗಾಗಿ ಉಳ್ಕೊಳಕಿಲ್ಲ, ಏನೋ ಲೇವಲ್ಲಿ ಆಗ್ತದೆ. ಮತ್ತೇನದು ನಿಮ್ಗೆ ಈಗ 1 ಕ್ವಿಂಟಲ್ ಬೆಳಿಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ? 1 ಕ್ವಿಂಟಲ್ ಬೆಳಿಬೇಕಾದ್ರೆ ಭಾಳ ಸಮಸ್ಯೆ ಅದ. 1 ಕ್ವಿಂಟಲ್ ಬೆಳಿಬೇಕಾದ್ರೆ 5000 ರೂಪಾಯಿ ಇದೆ. 1 ಕ್ವಿಂಟಲ್ ಬೇಕು 5000 ರೂಪಾಯಿ. ಖಾಲಿ ಇದೆ ಜಾಗ. ಇಲ್ಲಿ ಬಂದು ಜಾಗಕ್ಕೆ ಬೀಳಬೇಕಾದ್ರೆ 5000 ರೂಪಾಯಿ ಹೋಗ್ತದೆ 1 ಕ್ವಿಂಟಲ್ ಬೆಳೆದು. ಓಕೆ, ಈಗ ಕೆಜಿಗೆ 15 ರೂಪಾಯಿ ಬಿದ್ದಂಗೆ ಆಯ್ತು. 750 ರೂಪಾಯಿ 15 ರೂಪಾಯಿ ಬಿದ್ದಂಗೆ ಆಯಿತು. ಏನು ಪುರ್ವಾಡ್ತದೆ ಹೇಳಿ, ಭಾಳ ಆಯ್ತು ಸರ್ ಅನುಕೂಲ ಅದು. ಅದಕ್ಕೆ ಬೆಂಬಲ ಬೆಲೆ ಅಂತ ಏನೂ ಇಲ್ವಾ? ಬೆಂಬಲ ಬೆಳೆ ಅವು ತೊಗರಿ, ಹತ್ತಿ ಅವು ರೇಟೇ ಕಮ್ಮಿ ಅವಲ್ಲ. ಅವು
ಹಿಂಗಾಗಿ ಅವು ಕಮ್ಮಿ ಆಗಿ ಈರುಳ್ಳಿಗೆ ಬೆಂಬಲ ಬೆಲೆ ಅಂತ ಒಂದು ಸೆಟ್ ಮಾಡಲ್ಲ ಇಲ್ಲಿ ಸರ್ಕಾರ ಇಲ್ಲಿವರೆಗೂ? ಈರುಳ್ಳಿಗೆ ಎಲ್ಲಿ ಮಾಡ್ಯಾರ ಬೆಂಬಲ ಬೆಳೆ ಅಂತ? ಮಾಡಿಲ್ವಾ? ಮಾಡಿಲ್ಲ. ಅದು ಮಾಡ್ಯಾರ ಕಾಟ, ಇದಕ್ಕೆ ಮಾಡ್ಯಾರ ಹತ್ತಿ ತೋತಾರೆ ಕಾಟದ ಮೇಲೆ 8,000 ಅಂತೇಳಿ. ಅದು 3 ದಿನ ಗಾಡಿ ಹಚ್ಕೊಂಡು ನಿಂದಿರ್ಬೇಕು ಅವ್ರ ಬಲ್ಲಿ. ತಿಂಗಳು 6 ತಿಂಗಳು ರೊಕ್ಕ ಹಾಕೋರು. ರೈತರಿಗೆ ಏನು ಉಳಿತದೆ ಅಂತೀವಿ. ನೀವು ವ್ಯಾಪಾರಕ್ಕೆ ಯಾವಾಗಲೂ ಇದೇ ಮಾರ್ಕೆಟಿಗೆ ಬರೋದು? ಇದೇ ಮಾರ್ಕೆಟ್ಗೆ ಬರ್ತೀವಿ. ಇಲ್ಲಿ ಬರ್ತೀವಿ, ಹೈದರಾಬಾದ್ ಹೋಗ್ತೀವಿ, ಗುಲ್ಬರ್ಗ ಹೋಗ್ತೀವಿ. ಅಲ್ಲೂ ಮಾರ್ಕೆಟ್ ಇದೆಯಾ? ಹಾಂ, ಅಲ್ಲಿ ಮಾರ್ಕೆಟ್ ಆ ಕಡೆ ಹೋಗ್ತೀವಿ. ಆದರೂ ಅಲ್ಲಿಕ್ಕಿಂತ ಇಲ್ಲಿ ಬೆಂಗಳೂರು ಚೆನ್ನಾಗ್ಯದ. ಓಕೆ, ಸ್ವಲ್ಪ ಚಲೋ ಅದು ವ್ಯವಹಾರ. ಈಗ ಮಾತಾಡ್ತಾ ಒಬ್ಬರು ರೈತರು ಒಂದು ಮಾತು ಹೇಳಿದ್ರು, 1 kg ಈರುಳ್ಳಿ ಕಷ್ಟಪಟ್ಟು ಬೆಳೆದು ಮಾರಿದ್ರೆ 1 ಲೋಟ ಟೀ ಬರಲ್ಲ, ಚಹಾ ಬರಲ್ಲ ಅಂತ ಹೇಳಿದ್ರು. ಅಂದರೆ ಒಂದು ಲೋಟ ಕಾಫಿಗೆ 20 ರೂಪಾಯಿ ಇರುತ್ತೆ. ಇವ್ರು ಕಷ್ಟಪಟ್ಟು ಬೆಳೆದು ಅದಕ್ಕೆ ಗೊಬ್ಬರ ಹಾಕಿ ಅದಕ್ಕೆ ಕೂಲಿ ಕೊಟ್ಟು ಇಲ್ಲಿವರೆಗೆ ತಂದು ಹಾಕಿದ್ರೆ 15 ರೂಪಾಯಿ ಸಿಗುತ್ತಂತೆ ಕೆಜಿಗೆ. ಅದೇ ಹೇಳ್ತಿದ್ರು, 1 kg ಈರುಳ್ಳಿ ಮಾರಿದ್ರೆ 1 ಲೋಟ ಕಾಫಿ ಬರಲ್ಲ ನಮಗೆ ಅಂತಿದ್ರು. ಈ ಥರ ಆಗ್ತಾಯಿದೆ. ರೈತರ ಕಷ್ಟ ಕೇಳೋರಿಲ್ಲ. ನೋಡೋಣ, ಅದಕ್ಕೆ ಒಂದು ಬೆಂಬಲ ಬೆಲೆ ಅಂತ ಇದ್ದರೆ ರೈತರಿಗೂ ಸಹಾಯ ಆಗುತ್ತೆ. ಅಂದರೆ ನಾನು ಇಷ್ಟು ಬೆಳೆದ್ರೆ, ನಾನು ಇಷ್ಟು ಕ್ವಿಂಟಲ್ ಬೆಳೆದ್ರೆ ನನಗಿಷ್ಟು ಸಿಗುತ್ತೆ ಅಂತ ಬೆಳೆದ್ರೆ ಕಷ್ಟಪಟ್ಟು ಏನೋ ಒಂದು ಆಸೆ ಇಟ್ಕೊಂಡು ಬೆಳೀತಾರೆ. ಆದರೆ ಇಲ್ಲಿ ಬಂದಗಳೇ 10 ರೂಪಾಯಿ 15 ರೂಪಾಯಿ ಕೆಜಿ ಕೇಳ್ತಾರೆ. ವ್ಯಾಪಾರಿಗಳು ಅದನ್ನು 50 ರೂಪಾಯಿ 60 ರೂಪಾಯಿ ಮಾರ್ಕೊಳ್ತಾರೆ. ರೈತರು ಅವ್ರು ಹೇಳಿದ್ದಾರೆ, ನಮಗೆ ಕಷ್ಟಪಟ್ಟು ಬೆಳೆದ್ರೆ 15 ರೂಪಾಯಿ ಸಿಗುತ್ತೆ. ಅವ್ರು ಕೂತಲ್ಲೇ 35 ರೂಪಾಯಿ 40 ರೂಪಾಯಿ ಲಾಭ ಮಾಡ್ತಾರೆ. ಇನ್ನೇನು ಮಾಡಬೇಕು ಅಂತ ಪಾಪ ರೈತರು ಹೇಳೋದು ನೋಡಿದ್ರೆ ಬೇಜಾರಾಗುತ್ತೆ. ನೋಡೋಣ ಮುಂದೆ ನೆಕ್ಸ್ಟ್ ಯಾರಾದರೂ ಸಿಗ್ತಾರ ಮಾತಾಡೋಣ. ಏನು ಕೆಲಸ ಮಾಡ್ತಾರೆ ಆಂಟಿ ಇಲ್ಲಿ? ಇಲ್ಲಿ ಈರುಳ್ಳಿ ತುಂಬ್ತೀವಿ. ಹಾಂ, ಮತ್ತು ಈರುಳ್ಳಿ ತುಂಬೋದು, ಈರುಳ್ಳಿ ಕ್ಲೀನ್ ಮಾಡೋದಾ? ಕ್ಲೀನ್ ಮಾಡೋದು. ಕೆಲಸ ಮಾಡ್ತಾರೆ ಸರ್. ಅಂಗಡಿ ಕೆಲಸ ಮಾಡ್ತೀವಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? 6 ಗಂಟೆಗೆ ಬರ್ತೀವಿ. ಎಷ್ಟು ಗಂಟೆವರೆಗೆ ಇರುತ್ತೆ? ತೂಕ ಗಡಿಸ್ತಾ ಇದ್ದೀವಿ. ತೂಕ ಆದ್ಮೇಲೆ ಹೋಗ್ತೀವಿ. ತೂಕ ಎಷ್ಟು ಗಂಟೆ ಮಧ್ಯಾಹ್ನ ಆಗ್ಬೋದಾ? ಮಧ್ಯಾಹ್ನ ಆಗುತ್ತೆ. ಓಕೆ. ಇಲ್ಲಿ ಎಷ್ಟು ಕೊಡ್ತಾರೆ ಆಂಟಿ ಸಂಬಳ ಅಂತ? ನಮ್ಗೆ ಸಂಬಳ ಕೊಡಲ್ಲ. ಮತ್ತೆ ಈರುಳ್ಳಿ ಇರ್ತದೆ. ಅಂದರೆ ಯಾವ ಥರ? ಇವಾಗ ಚೀಲಕ್ಕೆ ಹಾಕ್ತೀವಲ್ಲ, ಚೀಲಕ್ಕೆ ತುಂಬಿದ್ರೆ ನಾವು ಒಂದು ಮೊರ ತಗೊಳ್ಳೋದು. ಓಕೆ, ಅದು ತುಂಬಿದ್ರೆ ಒಂದು 10 kg ತಗೊಂತಾರೆ ಒಂದು ಮೂಟೆಗೆ. ಒಂದು ಮೂಟೆಗೆ ಒಂದು 10 kg ಒಂದು ಮೂಟೆಗೆ 10 kg ತಗೊಂಡ್ರೆ ಒಂದು ಲಾರಿ ತಂದು ನಿಲ್ಲಿಸ್ಬೇಕಾಗತ್ತೆ. ಇಲ್ಲ ತಗೊಂತಾರೆ ಸರ್. ಓಕೆ, ಅಂದರೆ ನಿಮಗೆ ರೈತರು ಕೊಡ್ತಾರಾ? ರೈತರೇ ಇಲ್ಲ, ಓನರ್, ಅಂಗಡಿ ಓನರ್ ಕೊಡ್ತಾರೆ. ನೀವು ಆ ಈರುಳ್ಳಿನ ನೀವು ಮಾರ್ತೀರಾ? ಓಕೆ ಓಕೆ, ಅದೇ ದುಡ್ಡು ನಿಮಗೆ ಇಲ್ಲ ಸಂಬಳ ಅಂತ. ಎಷ್ಟು ಕೊಡ್ತಾರೆ ಆ ಈರುಳ್ಳಿ? ಅವ್ರು ಎಷ್ಟು ಬಿಸ್ನೆಸ್ ಆಗುತ್ತೆ ಅಷ್ಟು ನಮಗೆ. ಹೌದಾ? ರೇಟ್ ಕಡಿಮೆ ಇವಾಗ, ಬರೀ 300-400 ಸಿಗುತ್ತೆ ಅಷ್ಟೇ. ನೀವೆಲ್ಲಿ ಇಲ್ಲೇ ಇವರಿಗೆ ಮಾರ್ತೀರಾ ಅಥವಾ ಹೊರಗಡೆ ಬೇರೆ ಕಡೆ ಮಾಡ್ತೀರಾ? ನಾನು ಸ್ವಲ್ಪ ಜನ ರೈತರನ್ನ ಮಾತಾಡಿಸಿದೆ. ಅವ್ರ ಪಾಪ ಹೇಳೋದು ನೋಡಿದ್ರೆ 1 kg ಈರುಳ್ಳಿ ಮಾಡಿದ್ರೆ 1 ಲೋಟ ಕಾಫಿ ಬರಲ್ಲ ಅಂತ ಹೇಳ್ತಿದ್ರು. ಅಂದರೆ ಏನು ಮಾಡೋಂಗಿಲ್ಲ, ಈಗ ಈರುಳ್ಳಿ ಇದು ಹಾಳಾಗುತ್ತೆ, ಜಾಸ್ತಿ ಸಹ ಇಟ್ಕೊಳಂಗಿಲ್ಲ. ಆದ್ದರಿಂದ ಬಂದಷ್ಟು ರೇಟಿಗೆ ಮಾರಲೇಬೇಕಾಗುತ್ತೆ. ಲಾಸೋ ಲಾಭನ ಗೊತ್ತಿಲ್ಲ, ಆದರೂ ಆ ರೇಟಿಗೆ ಮಾರು ಹೋಗ್ತಾರೆ. ಬಟ್ ಯಾರು ರೈತರು ಒಂದು 2-3 ಜನ ಮಾತಾಡ್ತಲ್ಲ, ಯಾರು ಖುಷಿಯಿಂದ ಮಾತಾಡಿದ್ದು ನೋಡಿಲ್ಲ. ಈ ಥರ ಮಾರ್ಕೆಟು, ರೈತರ ಕಷ್ಟ ಕೇಳೋರು ಯಾರಿಲ್ಲ. ಅಂದರೆ ಈಗ ಯಾವುದೋ ಸರ್ಕಾರ ಬಂದು ನಾವು ರೈತರ ಪರ ಅಂತಾರೆ. ಆದರೆ ರೈತರಿಗೆ ಅವ್ರು ಬೆಳೆದಿರೋದಕ್ಕೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಆ ಬೆಂಬಲ ಬೆಲೆ ಅಂತೂ ಇಲ್ಲೇ ಇಲ್ಲ. ಈಗ ಒಂದು ಬೆಂಬಲ ಬೆಲೆ ಅಂತ ಇದ್ದರೆ ನಾನೊಂದು ಕ್ವಿಂಟಲ್ ಬೆಳೆದೆ ಅಂದರೆ ನನಗೆ ಇಷ್ಟು ಸಿಗುತ್ತೆ ಅಂತ ಒಂದು ಐಡಿಯಾ ಇರುತ್ತೆ. ಅಂದರೆ ಈಗ ಯಾರೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ನಾನು ಒಂದು ತಿಂಗಳು ಕೆಲಸ ಮಾಡಿದ್ರೆ ನಂಗೆ ಇಷ್ಟು ಸಿಗುತ್ತೆ ಸಂಬಳ ಅಂತ ಒಂದು ತಲೆಯಲ್ಲಿರುತ್ತೆ. ಅಷ್ಟೇ ಕಮಿಟ್ಮೆಂಟ್ ಇರುತ್ತೆ. ಬಟ್ ರೈತರಿಗೆ ಅದಿಲ್ಲ. ಏನೋ ಒಂದು ಆಸೆ ಇಟ್ಕೊಂಡು ಬೆಳೀತಾರೆ, ಆದರೆ ಅದು ಕೊನೆಗೆ ವ್ಯಾಪಾರ ಇಲ್ಲದೆ ಕೈಯಲ್ಲೇ ದುಡ್ಡು ಹೋಗುತ್ತೆ. ಈಗ ಅದೇ ಹೇಳಿದ್ರು, 1 kg ಈರುಳ್ಳಿ ಮಾರಿದ್ರೆ 1 ಲೋಟ ಕಾಫಿ ಬರಲ್ಲ ಅಂತ 10 ರೂಪಾಯಿ 15 ರೂಪಾಯಿಗೆ ಈರುಳ್ಳಿನ ವ್ಯಾಪಾರ ಮಾಡ್ತಾರೆ. ಅದೇ ಮಧ್ಯವರ್ತಿಗಳು, ದಲ್ಲಾಳಿಗಳು, ವ್ಯಾಪಾರಿಗಳು 50 ರೂಪಾಯಿ 60 ರೂಪಾಯಿ ಕೆಜಿ ಮಾರ್ತಾರೆ. ಇವ್ರು ಕಷ್ಟಪಟ್ಟು ದುಡಿದ್ರೂ 15 ರೂಪಾಯಿ ಸಿಗುತ್ತೆ. ಅಂದರೆ ವ್ಯಾಪಾರಿಗಳಿಗೆ ಕೂತಲ್ಲೇ ಒಂದು 30-40 ರೂಪಾಯಿ ಲಾಭ ಸಿಗುತ್ತೆ. ರೈತರ ಕಷ್ಟ ಕೇಳೋರು ಯಾರಿಲ್ಲ, ಬರೀ ಮಧ್ಯವರ್ತಿಗಳಿಗೆ ಪಾಲಾಗ್ತಾ ಇದೆ. ಇದನ್ನು ಒಂದು ಬೆಂಬಲ ಬೆಲೆ ಅಂತ ಇದ್ದರೆ ರೈತರಿಗೂ ಒಂದು ಬೆಳೆದಿದ್ದಕ್ಕೊಂದು ಖುಷಿ ಸಿಗುತ್ತೆ, ಅವರಿಗೂ ಒಂದು ಬೆಳೆದಿದ್ದಕ್ಕೊಂದು ಒಳ್ಳೆ ಬೆಲೆ ಅಂತ ಸಿಗುತ್ತೆ. ರೈತರ ಕಷ್ಟ ಕೇಳೋರು ಯಾರಿಲ್ಲ. ನೋಡೋಣ ಮುಂದಾದರೂ ಇನ್ನು ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತಾ, ಬೆಳೆದಿದ್ದಕ್ಕೆ ಒಳ್ಳೆ ಬೆಲೆ ಸಿಗುತ್ತಾ ನೋಡೋಣ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್.